ನಾನು ಪಂಡಿತ್ ಚಂದ್ರೀ ಶರ್ಮಾ ಗುರೂಜಿ ಮಾತಾಡ್ತಿರೋದು. ಇವತ್ತಿನ ಸಂಚಿಕೆ ನಿಮಗೆ ನಾನು ವಶೀಕರಣ ಪರಿಹಾರ ಬಗ್ಗೆ ತಿಳಿಸ್ತಾ ಇದ್ದೀನಿ. ವಶೀಕರಣ ಅಂದರೆ ಸ್ತ್ರೀ ಪುರುಷ ವಶೀಕರಣ. ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮಂತೆ ಆಗಲು, ಅಥವಾ ನಿಮ್ಮ ಬಿಟ್ಟಂಥ ಸ್ತ್ರೀ ನಿಮ್ಮಿಂದ ದೂರ ಆಗಿದ್ದಲ್ಲಿ, ಅಥವಾ ಯಜಮಾನಿ ವಶೀಕರಣ ಮಾಡಲು. ಯಾವುದೇ ಒಂದು ವ್ಯಕ್ತಿ ನೀವು ವಶೀಕರಣ ಮಾಡಬಹುದು, ತೊಂದರೆ ಇಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬಿಟ್ಟು ದಯವಿಟ್ಟು. ಯಾವ ವೀಕ್ಷಕರೇ, ವಶೀಕರಣ ಪರಿಹಾರ ಮಾಡಲು ಬೇಕಾದಂಥ ಸಾಮಾನುಗಳು: ಅರಿಶಿನ, ಕುಂಕುಮ, ಒಂದು ತಾಮ್ರದ ಆಲೆ, ಈ 3 ವಸ್ತು ಮತ್ತು 2 ಬಿಳಿ ದಾರ ಮತ್ತು ಕಪ್ಪು ದಾರ. ಇಷ್ಟು ವಸ್ತುಗಳಿದ್ರೆ ಸಾಕು ವೀಕ್ಷಕರೇ. ನೀವು ಇಷ್ಟಪಟ್ಟಂಥ ಸ್ತ್ರೀ ಅಥವಾ ಯಜಮಾನಿ ಆಗಿರ್ಬೋದು. ಈ ಒಂದು ವ್ಯಕ್ತಿಯ ಹೆಸರು ಈ ಭಾಗದಲ್ಲಿ ಬರೆದುಕೊಂಡು, ವ್ಯಕ್ತಿಯ ಹೆಸರು ಮತ್ತೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರು ಬರೆದು ಬಿಟ್ಟು, ನಾನು ಹೇಳುವಂಥ ಮಂತ್ರವನ್ನು 108 ಬಾರಿ ಮನಸ್ಸನ್ನು ಜಪ ಮಾಡಿಕೊಂಡು ವೀಕ್ಷಕರೇ, ಓಂ ಶ್ರೂ ಕಹ. ನಾನು ಆ ಮಂತ್ರ ನಿಮಗೆ ತಿಳಿಸೋದಿಲ್ಲ, ನಾನು ಬರೆದಿರ್ತೀನಿ. ನೀವು ಆ ಮಂತ್ರವನ್ನು 108 ಬಾರಿ ಜಪ ಮಾಡಿ ಸಾಕು ವೀಕ್ಷಕರೇ, ಆಯ್ತಾ? ಈ ಮಂತ್ರವನ್ನು ನೀವು ಹೇಳಿದ್ದಲ್ಲಿ ಇದೆಲ್ಲ ಮುಗಿದ ನಂತರ ನೀವು ಅರಿಶಿನ ಕುಂಕುಮ ಹಾಕಿಬಿಟ್ಟು 3 ಬಾರಿ ವೀಕ್ಷಕರೇ. ನಿಮಗೇನು ಇದು ಮಾಡೋಕ್ಕೆ ಗುರುಗಳಿಗೆ ಕಷ್ಟ ಆಗ್ತಾ ಇದೆ ಗುರುಗಳೇ, ನನಗೆ ಆಗ್ತಾ ಇಲ್ಲ ಅಂದರೆ ನನ್ನ ಡಿಸ್ಪ್ಲೇಗೆ ನಂಬರ್ ಇದೆ, ಎನಿ ಟೈಮ್ ಕಾಲ್ ಮಾಡ್ಬೋದು. ಕಾಲ್ ಮಾಡಿ ಏನೇ ಡೌಟ್ ಇದ್ದರೂ ನನಗೆ ಫೋನ್ ಮಾಡಿ ತಿಳಿಸ್ಬೋದು, ಆಯಿತಾ? ಈ ನಂಬರಿಗೆ ಕರೆ ಮಾಡಿ. ಈ ದಾರ ಬಿಳಿ ಮತ್ತು ಕಪ್ಪು ದಾರ 2 ಮಿಕ್ಸ್ ಮಾಡಿ ಕಟ್ಟಿ ವೀಕ್ಷಕರೇ. ಮಧ್ಯಭಾಗದ ಕಟ್ಟರೆ ತುಂಬ ಅನುಕೂಲ ಆಗುತ್ತೆ. ಯಾವುದೇ ಕಾರಣ ಕುಂಕುಮ ಹೋಗದ ರೀತಿಯಲ್ಲಿ ಕಟ್ಟಬೇಕು ವೀಕ್ಷಕರೇ. ಕಟ್ಟಿಬಿಟ್ಟು ನೀವು ಆ ಪುರುಷ ಮಲಗೋ ಜಾಗದಲ್ಲಿ ಆಗಿರ್ಬೋದು, ಅಥವಾ ಪುರುಷ ಮಲಗೋ ಜಾಗ ಸಿಗೋದಿಲ್ಲ ಅಂದರೆ ಅವರ ಬಟ್ಟೆ ಅಥವಾ ಅವರ ಭಾವಚಿತ್ರ ಕೆಳಗೆ ಇಟ್ಟುಬಿಟ್ಟು 3 ದಿನ ಮಟ್ಟ ಇದನ್ನು ಫಾಲೋ ಮಾಡಿದ್ದೇವೆ ವೀಕ್ಷಕರೇ. 100ಕ್ಕೂ 100 ಅಲ್ಲ, 200% ಪುರುಷ ಆಗಲಿ ಪುರುಷಿಯಾಗಲಿ ಯಜಮಾನಿನೂ ಆಗಲಿ ನಿಮ್ಮ ಕೈವಶ ಆಗ್ತಾರೆ. ಇಷ್ಟು ಮಾಡಿ ವಿಷಯಗಳು ಸಾಕು. ನಿಮಗೇನು ಮಾಡೋಕ್ಕೆ ಗೊತ್ತಾಗಲಿ, ಏನೋ ಡೌಟ್ ಇದ್ದರೆ ನಾನು ಡಿಸ್ಪ್ಲೇ ನಂಬರ್ಗೆ ಫೋನ್ ಮಾಡಿ. ನಮಸ್ಕಾರ.